ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ 11ರಿಂದ 20ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಭಿಃ ಶಂಭೋ ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವರಿಂಶತ್ ವಸುದಲಕಲಾಶ್ರತ್ರಿವಲಯ ತ್ರಿರೇಕಾಭಿಃ ಸಾರ್ಧಂ ತವ ಶರಣಕೋಣಃ ಪರಿಣತಃ. ಹೇ ಹಿಮಗಿರಿ ಸುತೆ, 4 ಶಿವಚಕ್ರಗಳು, ಇವುಗಳಿಗಿಂತ ಭಿನ್ನವಾದ 5 ಶಕ್ತಿ ಚಕ್ರಗಳು, ಈ 9 ಮೂಲ ಪ್ರಕೃತಿಗಳಿಂದಲೂ, ಅಷ್ಟದಳಗಳನ್ನು ಮತ್ತು ಷೋಡಶ ದಳಗಳನ್ನುಳ್ಳ 2 ಪದ್ಮಗಳಿಂದಲೂ, 3 ಮೇಖಲೆಗಳಿಂದಲೂ, 3 ಭೂಪುರಗಳಿಂದಲೂ ನಿನ್ನ ವಾಸಸ್ಥಾನವಾದ ಶ್ರೀಚಕ್ರವು 44 ಕೋಣಗಳಿಂದ ಪರಿಣತವಾಗಿದೆ. ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೆ ತೂಲಯಿತುಂ ಕವೀಂದ್ರಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌಸ್ತುಕ್ಯದ್ ಅಮರಲಲನಾಯಾಂತಿ ಮನಸಾ ತಪೋಭಿದುಷ್ಪ್ರಾಪಾಮಪಿ ಗಿರೀಶ ಸಾಯುಜ್ಯ ಪದವೀಂ. ಹೇ ಹಿಮಗಿರಿ ಸುತೆ, ನಿನ್ನ ಸೊಬಗನ್ನು ವರ್ಣಿಸುವುದಕ್ಕೆ ಬ್ರಹ್ಮನೇ ಮೊದಲಾದ ಕವೀಶ್ವರರೂ ಕೂಡ ಹೇಗಾದರೂ ಸಮರ್ಥರಾಗಿರುವರೇ? ಊರ್ವಶಿ, ತಿಲೋತ್ತಮೆ ಮೊದಲಾದ ಅಮರ ಲಲನೆಯರು ನಿನ್ನ ಸೊಬಗನ್ನು ನೋಡಬೇಕು ಎಂಬ ಔತ್ಸುಕ್ಯದಿಂದ ತಪಸ್ಸುಗಳ ಮೂಲಕವೂ ಹೊಂದಲು ಅಸಾಧ್ಯವಾದ ಶಿವನ ಸಾಯುಜ್ಯ ಪದವಿಯನ್ನು ಮನಸ್ಸಿನಿಂದ ಹೊಂದುವರು. ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸೂಚಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣೀಬಂಧಃ ಕುಚಕಲಶವಿಸ್ರಸ್ತಸಿಚಯ ಹಠಾತ್ರುಟ್ಯತ್ಕಾಂಚೋ ವಿಕಲಿತದುಕೂಲ ಯುವತಯಃ. ಹೇ ಭಗವತಿ, ಅತಿ ವೃದ್ಧನೂ ಕುರುಡನೂ ರತಿ ಕಲೆಗಳಲ್ಲಿ ಮೂಢನೂ ಆದ ಮನುಷ್ಯನು ನಿನ್ನ ಕಟಾಕ್ಷಕ್ಕೆ ಪಾತ್ರನಾದರೆ ಅವನನ್ನು ಯುವತಿಯರು ಜಡೆಗಳು ಬಿಚ್ಚಿ ಹೋಗುತ್ತಿದ್ದರು, ಸೆರಗುಗಳು ಜಾರಿ ಬೀಳುತ್ತಿದ್ದರು, ಒಡ್ಯಾಣಗಳು ಕಿತ್ತು ಹೋಗುತ್ತಿದ್ದರು, ಪಟ್ಟೆ ಸೀರೆಗಳು ನೀರಿ ಜಾರಿ ಹೋಗುತ್ತಿದ್ದರು ಹಿಂಬಾಲಿಸುತ್ತಾರೆ. ಕ್ಷಿತೌ ಷಟ್ಪಂಚಾಶದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಃ ಚತುರಧಿಕ ಪಂಚಾಶದನಿಲೇ ದಿವಿ ದ್ವಿಂಶತ್ರಿಂಶನ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೇಷಾಂ ಅಪ್ಯುಪರಿ ತವ ಪಾದಾಂಬುಜಯುಗಂ. ಹೇ ಭಗವತಿ, ಪೃಥ್ವಿ ತತ್ವವಾದ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳು, ಉದಕ ತತ್ವವಾದ ಮಣಿಪೂರ ಸ್ಥಾನದಲ್ಲಿ 52 ಕಿರಣಗಳು, ಅಗ್ನಿ ತತ್ವಯುಕ್ತವಾದ ಸ್ವಾಧಿಷ್ಠಾನ ಚಕ್ರದಲ್ಲಿ 62 ಕಿರಣಗಳು, ವಾಯು ತತ್ವಯುಕ್ತವಾದ ಅನಾಹತ ಚಕ್ರದಲ್ಲಿ 54 ಕಿರಣಗಳು, ಆಕಾಶ ತತ್ವಯುಕ್ತವಾದ ವಿಶುದ್ಧ ಚಕ್ರದಲ್ಲಿ 72 ಕಿರಣಗಳು, ಮನಸ್ತತ್ವಯುಕ್ತವಾದ ಆಜ್ಞಾ ಚಕ್ರದಲ್ಲಿ 64 ಕಿರಣಗಳು, ಹೀಗೆ ಷಟ್ಚಕ್ರದಲ್ಲಿರುವ 360 ಕಿರಣಗಳ ಮೇಲೆ ಸಹಸ್ರದಳ ಮಧ್ಯವರ್ತಿ ಚಂದ್ರಬಿಂಬ ಸ್ವರೂಪದ ಬೈಂದವವೆಂದು ಪ್ರಸಿದ್ಧವಾದ ಸುಧಾ ಸಿಂಧುವಿನಲ್ಲಿ ನಿನ್ನ ಅಡಿದಾವರೆಗಳು ಇರುವವು.
शरज्योत्स्ना शुद्धां शशियुतजटाजूटमकुटां वरत्रासत्राण स्फटिकघटिकपुस्तककरां सकृन्नत्वा नत्वा कथमिव सतां सन्निदधते मधुक्षीराद्राक्ष मधुरिमधुरीणा ಫಣಿತಯ. ಹೇ ಭಗವತಿ, ಶರತ್ಕಾಲದ ಬೆಳದಿಂಗಳಂತೆ ಶುಭ್ರಳಾದ ಚಂದ್ರ ಕಲಾಯುಕ್ತವಾದ ಜಟೆಗಳ ಸಮೂಹವೇ ಕಿರೀಟವಾಗಿರುವ ವರಾಭಯ ಪ್ರಧಾನ ಮುದ್ರೆಗಳು, ಸ್ಫಟಿಕದ ಬಟ್ಟಲು ಇವುಗಳನ್ನು ಕರಗಳಲ್ಲಿ ಧರಿಸಿರುವ ನಿನ್ನನ್ನು ಒಮ್ಮೆಯಾದರೂ ನಮಸ್ಕರಿಸದಿದ್ದರೆ ಮಧು ಕ್ಷೀರ ದ್ರಾಕ್ಷಗಳ ಮಾಧುರ್ಯದಂತೆ ವಾಕ್ಕಿನ ಪ್ರವಾಹಗಳು ಹೇಗೆ ತಾನೇ ಉಂಟಾದಾವು? ಇಂದ್ರಾಣಾಂ ಚೇತಃ ಕಮಲವನ ಬಾಲ ತಪರುಚಿಂ ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ ಭವತಿ ವಿರಿಂಚಿ ಪ್ರೇಯಸ್ಯಾಹ ತರುಣತರ ಶೃಂಗಾರಲಹರಿ ಗಭೀರಾಭಿರ್ವಾಗ್ಭಿಃ ವಿದಧತಿ ಸತಾಂ ರಂಜನಮಮೀ. ಹೇ ಭಗವತಿ, ಕವೀಶ್ವರರ ಚಿತ್ತವೆಂಬ ಕಮಲಗಳ ಗುಂಪಿಗೆ ಎಳೆ ಬಿಸಿಲಿನ ಕಾಂತಿಯಂತೆ ಅರುಣಾರುಣವಾಗಿರುವ ನಿನ್ನನ್ನು ಯಾವ ಕೆಲವರು ಸತ್ಪುರುಷರು ಭಜಿಸುವರೋ ಅವರು ಬ್ರಹ್ಮನ ಪ್ರೇಯಸಿಯಾದ ಸರಸ್ವತಿಯ ಅತಿ ಯೌವನದ ಶೃಂಗಾರ ರಸ ಪ್ರವಾಹಗಳಿಂದ ಗಂಭೀರವಾಗಿರುವ ವಾಗ್ವಿಲಾಸಗಳಿಂದ ಸಜ್ಜನರಿಗೆ ಹೃದಯ ರಂಜನೆಯನ್ನು ಉಂಟು ಮಾಡುವರು. ಅಂದರೆ ಹೃದಯ ಕಮಲದಲ್ಲಿ ಅರುಣವರ್ಣಳಾದ ಭಗವತಿಯನ್ನು ಧ್ಯಾನಿಸುವವರು ಪುಂಭಾವವನ್ನು ಹೊಂದಿದ ಸರಸ್ವತಿಯಂತೆ ಶೃಂಗಾರ ರಸ ಪ್ರಧಾನವಾದ ವಾಗ್ವಿಲಾಸಗಳಿಂದ ಸಭಾರಂಜನೆಯನ್ನು ಮಾಡುವರು ಎಂದು ಅರ್ಥ. ಸವಿತ್ರೀಭಿರ್ವಾಚಾಂ ಶಶಿಮಣಿಶಿಲಾ ಭಂಗರುಚಿಭಿಃ ವಶಿನ್ಯಾದ್ಯಾಭಿಸ್ತ್ವಾಂ ಸಹಜನನಿ ಸಂಚಿಂತ್ಯಯತಿ ಯಃ ಸಕರ್ತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಚೋಭಿರ್ವಾಗ್ದೇವಿ ವದನ ಕಮಲ ಮೋದ ಮಧುರೈ. ಹೇ ತಾಯಿ, ವಾಕ್ಕುಗಳಿಗೆ ತವರಾದ ಮತ್ತು ಚೆನ್ನಾಗಿ ಕತ್ತರಿಸಿದ ಚಂದ್ರಕಾಂತ ಶಿಲೆಯಂತೆ ಕಾಂತಿಯುಳ್ಳ ವಶಿನಿಯೇ ಮೊದಲಾದ ಶಕ್ತಿಗಳಿಂದ ಕೂಡಿದ ನಿನ್ನನ್ನು ಯಾವನು ಧ್ಯಾನಿಸುವನೋ ಅವನು ಕಾಳಿದಾಸಾದಿ ಕವಿಗಳ ಶಬ್ದ ಯೋಜನೆಯಂತೆ ಸ್ವಾದುವುಳ್ಳ ಮತ್ತು ಸರಸ್ವತಿಯ ಮುಖಕಮಲದಲ್ಲಿರುವ ಪರಿಮಳದಂತೆ ಮಧುರವಾದ ವಾಕ್ಕುಗಳಿಂದ ಕೂಡಿದ ಕಾವ್ಯಗಳ ಕರ್ತೃವಾಗುತ್ತಾನೆ. ತನುಶ್ಚಾಯಾಭೀಸ್ತೆ ತರುಣ ತರುಣಿ ಶ್ರೀ ಸರಣಿಭಿಃ ದಿವಂ ಸರ್ವಮೂರ್ವಿ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯ ತ್ರಸ್ಯ ಧ್ವನಹರಿಣಶಾಲೀನನಯನಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿನ ಗೀರ್ವಾಣ ಗಣಿಕಾಃ. ಹೇ ಭಗವತಿ, ಬಾಲಸೂರ್ಯನ ಕಿರಣಗಳಂತಿರುವ ನಿನ್ನ ಶರೀರ ಕಾಂತಿಯಿಂದ ಸ್ವರ್ಗ ಮರ್ತ್ಯ ಲೋಕಗಳೆರಡೂ ಅರುಣ ವರ್ಣದಿಂದ ಮುಳುಗಿರುವಂತೆ ಯಾವನು ಧ್ಯಾನಿಸುತ್ತಾನೆಯೋ ಅವನಿಗೆ ಹೆದರಿದ ವನಹರಿಣದಂತೆ ಸುಂದರವಾದ ಕಣ್ಣುಗಳನ್ನುಳ್ಳ ಎಷ್ಟು ಮಂದಿ ಗೀರ್ವಾಣ ಗಣಿಕೆಯರು ಊರ್ವಶಿಯೊಂದಿಗೆ ವಶರಾಗುವುದಿಲ್ಲ. ಖಂ ಬಿಂದುಂ ಕೃತ್ವಾ ಕುಚಯುಗಮಧಸ್ತಸ್ಯ ತದಧೋ ಹರಾಧಂ ಧ್ಯಾಯೇದ್ಯೋ ಹರಮಹಿಷಿತೆ ಮನ್ಮಥಕಲಾಂ ಸಸದ್ಯಃ ಸಂಕ್ಷೋಭಂ ನಯತಿ ವನಿತಾ ಇತ್ಯತಿ ಲಘು ತ್ರಿಲೋಕೀಮಪ್ಯಾಶೋ
ಭ್ರಮಯತಿ ರವೀಂದು ಸ್ತನಯುಗಾ. ಹೇ ಹರಮಹಿಷಿ, ಯಾವನು ಬಿಂದುಸ್ಥಾನದಲ್ಲಿ ತಾನು ಬಯಸಿದ ಕಾಂತೆಯ ಮುಖವನ್ನು, ಆ ಮುಖದ ಕೆಳಗಿರುವ ಕುಚಗಳನ್ನು, ಅವುಗಳ ಕೆಳಗಿರುವ ಯೋನಿಯನ್ನೂ ಧ್ಯಾನಿಸಿ, ಆ ಮುಖ ಕುಚ ಯೋನಿ ಸ್ಥಾನಗಳಲ್ಲಿ ನಿನ್ನ ಕಾಮರಾಜ ಬೀಜವನ್ನು ಧ್ಯಾನಿಸುವನೋ ಅವನು ಅಂಥ ವನಿತೆಯ ಚಿತ್ತ ವಿಕಾರವನ್ನು ಮಾಡಬಲ್ಲನು. ಆದರೆ ಇದು ಅತಿ ತುಚ್ಛ, ಏಕೆಂದರೆ ಅವನು ಸೂರ್ಯ ಚಂದ್ರರೇ ಸ್ತನಯುಗ್ಮವಾಗಿರುವ ತ್ರಿಲೋಕಗಳನ್ನೂ ಮೋಹಗೊಳಿಸಲು ಶಕ್ತನಾಗುತ್ತಾನೆ. ಗ್ರಂಥಿಮಂಗೇಭ್ಯಃ ಕಿರಣನಿಕುರುಂಬಾಮೃತರಸಂ ಹೃದಿ ತ್ವಾಮಾಧತ್ತೆ ಹಿಮಕರಶಿಲಾಮೂರ್ತಿಮಿವಯ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟ್ವಾನ್ ದೃಷ್ಟ್ಯ ಸುಖಯತಿ ಸುಧಾಧಾರಸಿರಯ. ಹೇ ದೇವಿ, ಅವಯವಗಳಿಂದ ಉತ್ಪನ್ನವಾದ ಕಿರಣ ಸಮೂಹಗಳಿಂದ ಅಮೃತ ರಸವನ್ನು ಸುರಿಸುತ್ತಿರುವ ಚಂದ್ರಕಾಂತ ಶಿಲೆಯ ಪುತ್ಥಳಿಕೆಯಂತಿರುವ ನಿನ್ನನ್ನು ಯಾವ ಸಾಧಕನು ತನ್ನ ಹೃದಯ ಕಮಲದಲ್ಲಿ ಧ್ಯಾನಿಸುವನೋ ಅವನು ಪಕ್ಷಿರಾಜನಾದ ಗರುಡನು ತನ್ನ ದೃಷ್ಟಿಯಿಂದಲೇ ಸರ್ಪಗಳ ಸೊಕ್ಕನ್ನು ಅಡಗಿಸುವಂತೆ ಸುಧೆಗೆ ಆಧಾರವಾದ ಅಮೃತ ನಾಡಿಯುಳ್ಳ ದೃಷ್ಟಿಯಿಂದ ಜ್ವರದಿಂದ ಪೀಡಿತರಾದವರನ್ನು ಸುಖಗೊಳಿಸುವನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.